ಇನ್ನು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ನಿನ್ನೆ ನಮ್ಮನ್ನು ಅಗಲಿದರು. ಇವತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ಬೆಂಗಳೂರಿನ ಕಲಾಗ್ರಾಮದಲ್ಲಿ, ಅದಕ್ಕೋಸ್ಕರ ಸಿದ್ಧತೆಗಳೆಲ್ಲವೂ ಕೂಡ ನಡೀತಾ ಇದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಂತಿಮ ದರ್ಶನವನ್ನು ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಕೂಡ ಪಡ್ಕೊಂಡ್ರು. ಪದ್ಮಶ್ರೀ ಪ್ರಶಸ್ತಿ ವಿಜೇತೆ, ಹಾಗಾಗಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಾಲುಮರದ ತಿಮ್ಮಕ್ಕ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಕಲಾಗ್ರಾಮದಲ್ಲಿ, ಬೆಂಗಳೂರಿನ ಕಲಾಗ್ರಾಮದಲ್ಲಿ ಪೊಲೀಸರು ಸಕಲ ಗೌರವಗಳನ್ನು ಕೊಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. 114 ವರ್ಷ ಶತಾಯುಷಿ, ತಮಾಷೆ ಆಟ ಅಲ್ಲ. 1911ನೇ ಇಸ್ವಿನಲ್ಲಿ ಹುಟ್ಟಿದ್ದು ತಿಮ್ಮಕ್ಕ. ಕರ್ನಾಟಕದಲ್ಲಿ ಜನಿಸಿ ನೆಲೆಸಿದ್ದಂತಹ ವೃಕ್ಷ ಮಾತೆ ಅಂದಮೇಲೆ ಮುಗಿದೋಯ್ತು, ಬೇರೆ ಏನು ಎಕ್ಸ್ಪ್ಲನೇಷನ್ನೇ ಬೇಡ. ಆಕೆ ನೆಟ್ಟಂತಹ ವೃಕ್ಷಗಳು ಇವತ್ತಿಗೂ ಕೂಡ ಜನರಿಗೆ ನೆರಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ರಸ್ತೆ ಉದ್ದಕ್ಕೂ ಅದನ್ನು ಒಂದೊಂದನ್ನು ಕೂಡ ನೆನಪಿಸ್ಕೊಂಡಾಗ ನಮಗೆ ಸಾಲುಮರದ ತಿಮ್ಮಕ್ಕ ನೆನಪಿಗೆ ಬರ್ತಾರೆ. ತಮಗೆ ಮಕ್ಕಳಿಲ್ಲದ ಕಾರಣಕ್ಕೆ ಇವರು ರಸ್ತೆ ಬದಿಯಲ್ಲಿ ಆಲದ ಸಸಿಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಬೆಳೆಸಿದಂಥವ್ರು. ಇವತ್ತು ಅದರ ಪ್ರತಿಫಲವನ್ನು ನಾವು ನೋಡ್ತಾ ಇದ್ದೀವಿ. ಮೂಲತಃ ಓದು ಬರಹ ಗೊತ್ತಿಲ್ಲದಂಥವ್ರು, ಆದರೆ ಪರಿಸರದ ಕಾಳಜಿ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳಿ. ಇದಕ್ಕೋಸ್ಕರ ಅವರಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗಮನಿಸಿ ಪುರಸ್ಕಾರವನ್ನು ಮಾಡಿರ್ತಕ್ಕಂಥದ್ದು. ಈ ಪೀಳಿಗೆಯ ಜನರಿಗೆ ಒಂದು ಮಾದರಿ ತಿಮ್ಮಕ್ಕ. ಅಮ್ಮ ಅವರ ಸಾಧನೆ ನಮಗೆಲ್ಲ ಗೊತ್ತೇ ಇದೆ. ಅವ್ರೇನು ಮಾಡಿದ್ದಾರೆ, ಏನು ಕೊಟ್ಟು ಹೋಗಿದ್ದಾರೆ ಅಂತ. ಸೊ ನಿನ್ನೆ ನನಗೆ ವಿಷಯ ಕೇಳಿದಾಗ ಒಂದು ತಲೆಗೆ ಬಂದಿದ್ದ ಸಾಲನ್ನ ನನ್ನ ಇನ್ಸ್ಟಾಗ್ರಾಮ್ ಸ್ಟೇಟಸ್ಗೆ ಹಾಕಿದ್ದೆ. ಇವತ್ತು ಸಾಲುಮರ ತಿಮ್ಮಕ್ಕ ಅನ್ನೋ ಮರನೇ ಬಿದ್ದಿರ್ಬೋದು, ಆದರೆ ನಮ್ಮೆಲ್ಲರ ಹೃದಯದಲ್ಲ ಅವರೊಂದು ಬೀಜ ಬಿತ್ತು ಹೋಗ್ಬಿಟ್ಟಿದ್ದಾರೆ. ಸೊ ಎಲ್ಲರ ಹೃದಯದಲ್ಲೂ ಅವ್ರು ಇವತ್ತು ನಮ್ಮ ಶಾಶ್ವತವಾಗಿ ಮರವಾಗಿದ್ದಾರೆ. ನಾವು ಇನ್ನೊಂದು ಸ್ತೋತ್ರ ಎಲ್ಲ ಹೇಳ್ತಾ ಇರ್ತೀವಿ, ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅಂತ. ನೆಟ್ಟಾಗ ಅದನ್ನ ಇದು ನಮ್ಮದೊಂದು ಅಟ್ಲೀಸ್ಟ್ ಒಂದು ಇರಬೇಕಾಗಿರೋ ಮಿನಿಮಮ್ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಅಷ್ಟೇ, ಏನು ಹೇಳೋಷ್ಟೇನಿಲ್ಲ. ಅವರು ನಿಜವಾದ ಒಂದು ರತ್ನ, ನಿಜವಾದೊಂದು ಕರ್ನಾಟಕ ರತ್ನ, ಭಾರತ ರತ್ನ ಅಂತಲೂ ಅನ್ಕೋಬೋದು. ಅವ್ರನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅದನ್ನು ನೋಡಿ ಅವ್ರು ಎಂಥ ಮಕ್ಕಳ ದಿನಾಚರಣೆ ದಿನವೇ ಹೋಗಿರ್ತಕ್ಕಂಥ ಇದು ಎಂಥ ಒಂದು ಇದಂದರೆ, ಪಾಪ ಆ ತಾಯಿಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇತ್ತೋ. ಪಾಪ ಅವರೇ ಒಂದು ಮಗು, ಅವ್ರ ಮಕ್ಕಳಾಗಿರಲಿಲ್ಲ, ಮರಗಳಲ್ಲಿ ಮಕ್ಕಳನ್ನ ಕಾಣ್ತಕ್ಕಂಥದ್ದು. ಅದಕ್ಕೆ ಸುಮ್ಮನೆ ಹೇಳಲ್ಲ, ದೊಡ್ಡವ್ರು ಹೇಳ್ತಾರಲ್ಲ, ಅಂದರೆ ಶರಣರ ಬಾಳು ಮರಣದಲ್ಲಿ ಕಾಣು, ಆ ಒಂದು ನೀಟ್ ಮೆಸೇಜ್ ಅವರು ಕೊಟ್ಟು. ಪದ್ಮಶ್ರೀ ಪುರಸ್ಕೃತ, ಇಡೀ ನಾಡಿಗೆ ಒಂದು ಹೊಸ ಆದರ್ಶವನ್ನು ರೂಪಿಸಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ತಾಯಿ ಸಾಲುಮರದ ತಿಮ್ಮಕ್ಕ ಅವರು ನಮ್ಮನ್ನು ಬಿಟ್ಟು ಅಗಲಿರ್ತಕ್ಕಂಥದ್ದು ಬಹಳ ದುಃಖ ಆಗಿದೆ, ಬಹಳ ನೋವಾಗಿದೆ. ವೈಯಕ್ತಿಕವಾಗಿ ನನಗೆ ಅಪಾರವಾದಂಥ ನಷ್ಟ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ. ಓಕೆ, ಸಾಲುಮರದ ತಿಮ್ಮಕ್ಕ ಅವರ ಅಂತಿಮ ದರ್ಶನವನ್ನು ಎಲ್ಲರೂ ಕೂಡ ಬಹುತೇಕರು ಪಡ್ಕೊಂಡಿದ್ದಾರೆ. ಗೃಹ ಸಚಿವ ಪರಮೇಶ್ವರಿಂದ ಹಿಡಿದು ಅನೇಕ ಮಠಗಳ ಮಠಾಧಿಪತಿಗಳಿಂದ ಹಿಡಿದು ರಾಜಕಾರಣಿಗಳು, ಚಿತ್ರರಂಗದವರು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಬೆಂಗಳೂರಿನ ಕಲಾಗ್ರಾಮ, ಯೂನಿವರ್ಸಿಟಿನಲ್ಲಿರ್ತಕ್ಕಂಥ ಕಲಾಗ್ರಾಮ, ಆ ಕಲಾಗ್ರಾಮದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ.